ಬಾಗಲಕೋಟ ಮಲಪ್ರಭಾ ಎಡದಂಡೆಯ ಕಾಲುವೆಗಳ ಆಧುನೀಕರಣ ಕಾಮಗಾರಿಗಳಿಗೆ 428 ಕೋಟಿ ಮಂಜೂರು. ಬಾದಾಮಿ ಶಾಸಕ ಭೀಮಸೇನ ಚಿಮ್ಮನಕಟ್ಟಿ ಅವರು ನವಿಲು ತೀರ್ಥ ಜಲಾಶಯದಿಂದ ನೀರು ಸರಬರಾಜಾಗುತ್ತಿರುವ ಮಲಪ್ರಭಾ ಎಡದಂಡೆಯ ಮುಖ್ಯ ಕಾಲುವೆಗೆ ಭೇಟಿ ನೀಡಿ ಕಾಮಗಾರಿಗಳನ್ನು ತುರ್ತಾಗಿ ಕೈಗೊಳ್ಳಬೇಕಾದ ಸ್ಥಳಗಳನ್ನು ಪರಿಶೀಲನೆ ನಡೆಸಿದರು. ಹಿಂದೆ ತಮ್ಮ 1984ರಲ್ಲಿ ತಂದೆ ಬಿಬಿ ಚಿಮ್ಮನಕಟ್ಟಿಯವರು ಸಣ್ಣ ನೀರಾವರಿ ಸಚಿವರಾಗಿದ್ದಾಗ ಈ ಯೋಜನೆಯನ್ನು ಜಾರಿ ಮಾಡಿಸಿ ಬಾದಾಮಿ ಮತಕ್ಷೇತ್ರಕ್ಕೆ ಅಷ್ಟೇ ಅಲ್ಲದೆ ಬೇರೆ ತಾಲೂಕುಗಳ ರೈತರಿಗೆ ವ್ಯವಸಾಯಕ್ಕೆ ದೊಡ್ಡ ಮಟ್ಟದಲ್ಲಿ ಸಹಾಯವಾಗಿತ್ತು. ಆದರೆ ಕಾಮಗಾರಿಯು ದಶಕಗಳ ಹಿಂದೆ ಆಗಿದ್ದರಿಂದ ಅವು ತುಂಬಾ ಆಳಾಗಿದ್ದು ಮತ್ತು ಮಧ್ಯದಲ್ಲಿ ನೀರು ತಡೆದು ರೈತರ ಜಮೀನುಗಳಿಗೆ ನೀರು ಸರಬರಾಜುರಾಗದೆ ಪೋಲಾಗುತ್ತಿತ್ತು. ತಾಲೂಕಿನ ನೀರಾವರಿ ಇಲಾಖೆ ಅಧಿಕಾರಿಗಳೊಂದಿಗೆ ಕಬ್ಬಲಗೇರಿ, ಆಡಗಲ್ಲ, ಚಿಕ್ಕ ಮುಚ್ಚಳಗುಡ್ಡ ಗ್ರಾಮಗಳ ಮುಖ್ಯ ಕಾಲುವೆಗಳ ಮತ್ತು ಚಿಕ್ಕ ಕಾಲುವೆಗಳ ದುರಸ್ತಿ ಮಾಡುವುದು ಅವಶ್ಯಕವಾದ ಕಾರಣ ಶಾಸಕರು ಕಾಲುವೆ ದುರಸ್ತಿಗೆ ಸರ್ಕಾರದ ಮುಖಾಂತರ ಅನುದಾನವನ್ನು ಕೋರಿದ್ದರಿಂದ ಕಾಲುವೆಗಳ ಆಧುನೀಕರಣಕ್ಕೆ 428 ಕೋಟಿ ಅನುದಾನ ಮಂಜೂರಾಗಿದ್ದು, ಅದರಲ್ಲಿ ಮೊದಲ ಹಂತದ ಭಾಗವಾಗಿ 121 ಕೋಟಿ ರೂಪಾಯಿಗಳನ್ನು ಸರ್ಕಾರ ಬಿಡುಗಡೆಗೊಳಿಸಿದ ಕಾರಣ ಕಾಮಗಾರಿಗಳನ್ನು ಅವಶ್ಯವಾಗಿ ಆಗಲೇಬೇಕಾಗದ ಸ್ಥಳಗಳಿಗೆ ಅಧಿಕಾರಿಗಳೊಂದಿಗೆ ಭೇಟಿ ನೀಡಿ ಸ್ಥಳ ಪರಿಶೀಲಿಸಿ ಮಾಹಿತಿ ಪಡೆದರು. ವರದಿ ಅರುಣ್ ಕುಮಾರ್, ಮೂಚಕಂಡಿ ಮಠ, ವರದಿಗಾರರು, ಬಾಗಲಕೋಟೆ.